ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮನೆ ಮಗಳು ತವ್ರಿಗೆ ಬಂದ್ರು ಅವಳನ್ನ ಸಂತೋಷದಿಂದ ಬರಮಾಡ್ಕೊಳಕ್ಕಾಗ್ಲಿಲ್ಲ. ಅವಳ ಮುಖದಲ್ಲೂ ಸಂತೋಷ ಇಲ್ಲ. ಅವಳ ಪಾಲ್ಗೆ ಇದು ತಾಯಿನೇ ಇಲ್ದಿರೋ ತವರು. ತಾಯಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಮನೆಯವರೆಲ್ಲ ಪ್ರಯತ್ನ ಪಡ್ತಿರುವಾಗ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ನಿಜ ಅಮ್ಮ, ಮೊದಲು ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡಬೇಕು. ಎಲ್ಲಿದ್ದಾಳು? ನಾನೇ ಹೋಗಿ ಮಾತಾಡಿಸ್ತೀನಿ. ಏನಿದೆಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ನಿಜ, ಆದರೆ ತಪ್ಪೇ ಮಾಡಿಲ್ದಾರೋ ನಿನಗೆ ಯಾಕಿಂತ ಶಿಕ್ಷೆ? ನೀನಿಷ್ಟು ನೊಂದ್ಕೊಂಡ್ರೆ ಸರಿನಾ ಹೇಳು? ಇದೇಳು, ಸ್ವಲ್ಪ ಊಟ ಮಾಡು. ಇಲ್ಲ ಅಣ್ಣ, ನನಗೇನು ಬೇಡ. ನಿನಗಾಗಿರೋ ಬೇಜಾರಿಗೆ, ಮನ್ಸಲ್ಲಿರೋ ನೋವಿಗೆ ಹೊಟ್ಟೆಗೆ ಶಿಕ್ಷೆ ಕೊಟ್ರೆ ಸರಿನಾ? ಹಸ್ಕೊಂಡಿರ್ಬಾರ್ದು. ಸ್ವಲ್ಪ ಊಟ ಮಾಡು. ಬೇಡ ಅಂತ ಹೇಳಿದ್ನಲ್ಲ ಅಣ್ಣ, ಪ್ಲೀಸ್ ಫೋರ್ಸ್ ಮಾಡಬೇಡ. ಅಮ್ಮ ಎಲ್ಲ ಹೇಳಿದ್ರು, ನೀನು ಹೀಗಿರಬಾರ್ದು ನಿಧಿ. ಹೌದು ನಿಧಿ, ನಿನಗೆ ಕಣ್ಣೀರೆಲ್ಲ ಸೂಟ್ ಆಗಲ್ಲ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನನ್ನ ತಂಗಿ ಮುಖದಲ್ಲಿ ನಗು ಯಾವಾಗಲೂ ಇರಬೇಕು. ಈ ಕೋಪ, ಸಿಟ್ಟು, ಮುನಿಸು, ದುಃಖ ಇದ್ಯಾವುದು ಇರಬಾರ್ದು. ಇಲ್ಲ, ನನ್ಗೆ ಎಷ್ಟು ದುಃಖ ಇದೆಯೋ ಅಷ್ಟೇ ಕೋಪ ನಿಮ್ ಎಲ್ಲಾರ ಮೇಲೂ ಇದೆ. ಮನೇಲಿ ಇಷ್ಟೊಂದೆಲ್ಲ ನಡೀತಿದ್ರು ನೀವುಗಳು ನನಗೆ ಒಂದು ಮಾತು ಹೇಳಿಲ್ಲ ಅಲ್ವಾ? ನನ್ನ ಮರ್ತೇ ಬಿಟ್ಟಿದ್ದೀರಾ ಅಲ್ವಾ? ನಾನು ನಿಮ್ಗಳ ಜೊತೆ ಮಾತೇ ಆಡೋದಿಲ್ಲ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ ಇರಲಿ. ಏನದು? ಏನ್ ಸಾಹಸ ಮಾಡಕ್ ಹೊರಟಿದೀಯಾ? ಮನೆ ಸುತ್ತಮುತ್ತ ಕಳ್ತನದಲ್ಲಿ ಓಡಾಡ್ತಾರಲ್ಲ, ಅವ್ರು ಯಾರು ಏನು ಅಂತ ಕಂಡು ಹಿಡಿಯೋದಿಕ್ಕೆ ಹದ್ದಿನ ಕಣ್ಣನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಹದ್ದಿನ ಕಣ್ಣ? ಈ ಪೆದ್ದುಗುಂಡ ಹದ್ದಿನ ಕಣ್ಣಿನ ಬಗ್ಗೆ ಮಾತಾಡೋಷ್ಟು ಯಾವಾಗ್ಲಿಂದ ಬುದ್ಧಿವಂತ ಆದಪ್ಪ? ದತ್ತ ಮಹಾಪ್ರಭುಗಳೇ, ಬುದ್ಧಿ ತಾನಾಗೆ ಬಂದಿದ್ದಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಬೈದು ಹೊಡೆದು ತಿದ್ದಿ ತೀಡಿ ಬುದ್ಧಿ ಕಲಿಸಿದೀರ. ಆಗ ಬಂದಿದ್ದ ಬುದ್ಧಿ ಈಗ ಪ್ರಯೋಜನಕ್ಕೆ ಬರ್ತಾ ಇದೆ. ಗುಡ್ ಗುಡ್ ಗುಡ್. ಇದನ್ನ ಇಟ್ಕೊಳ್ಳಿ, ಒಂಚೂರು ನಂಗೆ ಹೆಲ್ಪ್ ಮಾಡಿ, ನಾನು ಇಳಿದು ಬಿಡ್ತೀನಿ ಕೆಳಗಡೆಗೆ.
ನಿನ್ನ ಏನಾಯ್ತು ನೀಲೇ? ದತ್ತ ಮಹಾಪ್ರಭುಗಳೇ, ನೀವು ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ವಂದನೆಗಳು. ದಡ್ಡ, ನಾನು ನಿನ್ನ ಕೈ ಹಿಡ್ಕೊಂಡಿದ್ದು ನಿನ್ನನ್ನ ಕಾಪಾಡೋದಕ್ಕಲ್ಲ ಕಣೋ, ನನ್ನನ್ನು ನಾನೇ ಕಾಪಾಡ್ಕೊಳ್ಳೋದಕ್ಕೆ. ಈ ನಿನ್ನ ದೈತ್ಯ ದೇಹ ಏನಾದ್ರು ನನ್ನ ಮೇಲೆ ಬಿದ್ದಿದ್ದಿದ್ರೆ ನನ್ನ ಗತಿ ಏನಾಗೋದು? ಪಾಡ್ಸ ಫ್ಲಾಟ್ ಅಷ್ಟೇ. ಅದು ವಿಷಯ. ಅದಿರ್ಲಿ ಕಣೋ, ಇಲ್ಲಿದ್ದಿದ್ದ ಬಲ್ಬು ಚೆನ್ನಾಗೇ ಐತಲ್ಲ, ಅದನ್ನ ಯಾಕೆ ತೆಗೆದ್ಬಿಟ್ಟು ಯಾವುದೋ ಡಿಸ್ಕೋ ಲೈಟ್ ಹಾಕಿದೀಯಾ? ದತ್ತ ಮಹಾಪ್ರಭುಗಳೇ, ಇದು ಡಿಸ್ಕೋ ಲೈಟ್ ಅಲ್ಲ, ಕ್ಯಾಮ್ರಾ. ಹೊದ್ದಿನ ಕಣ್ಣು ಅಂತ ಹೇಳಿದ್ನಲ್ಲ, ಕ್ಯಾಮ್ರಾ ಕ್ಯಾಮ್ರಾ. ಕ್ಯಾಮ್ರಾನ? ನೀನು ಯಾವ ಕ್ಯಾಮ್ರಾಮನ್ ಅದು? ನಾನು ಕ್ಯಾಮ್ರಾಮೆನ್ ಅಲ್ಲ, ವಾಚ್ ಮ್ಯಾನ್. ಮನೆ ಸುತ್ತಲೂ ಯಾರು ಓಡಾಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಕಂಡು ಹಿಡಿಯೋದಿಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ಪ್ರಭುಗಳೇ, ಒಳಗಡೆ ಕೂತ್ಕೊಂಡು ಹೊರಗಡೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನೆಲ್ಲ ನೋಡ್ಬೋದು. ಪರವಾಗಿಲ್ವೇ, ಇಷ್ಟೆಲ್ಲ ಮಾಡಿಬಿಟ್ಟಿದೀಯಾ? ಇಷ್ಟು ಮಾತ್ರ ಅಲ್ಲ, ಮನೆ ಸುತ್ತಲೂ ಸೈರನ್ ಫಿಕ್ಸ್ ಮಾಡಿಸಿದ್ದೀನಿ. ಗೇಟು, ಕಾಂಪೌಂಡು, ಗೋಡೆ ಯಾರಾದ್ರೂ ಸುಮ್ಮನೆ ಮುಟ್ಟಿದ್ರೆ ಸಾಕು, ವೈ 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 ಅಂತ ಸೈರನ್ ನೋಡ್ಕೊಳತ್ತೆ. ಅರೆ, ಹೀಗೂ ಉಂಟಾ? ನೋಡಿದ್ರೆ ಹೇಗೆ? ನನ್ನ ತಲೆ, ನನ್ನ ಕಲೆ ಎರಡು ಸೂಪರ್ ಅಲ್ವಾ? ಲೇ, ನಿನ್ನ ತಲೆ ಮೊದಲಿನಲ್ಲೂ ಚೆನ್ನಾಗೇ ಇತ್ತು ಕಣೋ, ಆದರೆ ನೀನು ಅದನ್ನ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋತಿರ್ಲಿಲ್ಲ ಅಷ್ಟೇ. ಅಷ್ಟು ಮಾತ್ರ ಅಲ್ಲ ಮಹಾಪ್ರಭುಗಳೇ, ಇನ್ನು ಮೇಲೆ ನೋಡ್ತಾ ಇರಿ ಆ ಶಾರ್ವರಿನ ಹೇಗೆ ಆಟ ಆಡಿಸ್ತೀನಿ ಅಂತ. ಶಾರ್ವರಿ ಅವಳು ಕಡಿಯೋರು ಅಷ್ಟೆಲ್ಲ ಯಾಕೆ, ಒಂದು ಸಣ್ಣ ನೊಣ ಕೂಡ ಮನೆ ಒಳಗೆ ಬರಬಾರ್ದು ಹಾಗೆ ಮಾಡಿದ್ದೀನಿ. ಹಾಗೂ ಯಾರಾದ್ರೂ ಒಳಗೆ ಬಂದ್ರೆ ಟಕ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಏ, ಟಕ ಟಕ್ ಅಂತ ಅಲ್ಲ ಕಣೋ, ವಯೋ 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 ಅಂತ ನೀನೇ ಹೇಳ್ದೆ. ದತ್ತ ಮಹಾಪ್ರಭುಗಳೇ, ಇದನ್ನ ಈಗ ಫಿಕ್ಸ್ ಮಾಡಿರೋದ್ರಿಂದ ಅವಳಾಗ್ಲಿ ಅವಳು ಕಡಿಯೋರೇ ಆಗ್ಲಿ ನಮ್ಗೆ ಯಾರು ತೊಂದರೆ ಕೊಡದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಅದು ಸರಿಯಪ್ಪ, ಆದರೆ ಅವಳು ಮನೆ ಹೊರಗಡೆಯಿಂದ ತೊಂದರೆ ಕೊಡ್ತಾ ಇದ್ದಾಳಲ್ಲ, ಅದನ್ನ ನಿಲ್ಸೋದು ಹೇಗೆ? ಇಷ್ಟಾದ ಮೇಲೆ ಅಷ್ಟಾಗಲ್ವೇ? ಅಲ್ಲ ದತ್ತ ಮಹಾಪ್ರಭುಗಳೇ, ತಪ್ಪು ಮಾಡಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಿರೋಳು ಅವಳು. ತಪ್ಪೇ ಮಾಡದೇ ಇರೋ ನಾವು ಅವಳಿಂದ ತಪ್ಪಿಸ್ಕೊಂಡು ಯಾಕೆ ಓಡಾಡಬೇಕು? ಅವಳನ್ನ ಹೇಗೆ ಹಿಡಿಬೇಕು, ಹೇಗೆ ಒದಿಬೇಕು, ಹೇಗೆ ಒಳಗೆ ಹಾಕಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಗಡ್ ಗಡ್ ಯೋಚನೆ ಮಾಡಿ. ದತ್ತ ಮಹಾಪ್ರಭುಗಳೇ, ಈಗ ಇಲ್ಲಿ ಒಂದು ಹದ್ದಿನ ಕಣ್ಣನ್ನು ಫಿಕ್ಸ್ ಮಾಡಾಯ್ತು, ಆ ಮೂಲೆಗೆ ಒಂದು ಫಿಕ್ಸ್ ಮಾಡಿಬಿಟ್ರೆ ಇಲ್ಲಿಂದ ಯಾರು ಒಳಗೆ ಬಂದ್ರು ಗಬಕ್ಕಂತ ಇಟ್ಕೊಂಡ್ಬಿಡ್ಬೋದು.